ವಕ್ರ ಅಂದರೆ ಏನು? ವಕ್ರ ಅಂದರೆ ಹಿಂದಿನ ಮನೆ ಅಲ್ಲ, ಫಾಸ್ಟಾಗಿ ಹೋಗ್ತಕ್ಕಂಥ ಒಂದು ಬಸ್ಸು 80 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ 40 ಸ್ಪೀಡಿಗೆ ಬರ್ತಕ್ಕಂಥದ್ದೇ ವಕ್ರಫಲ. ಮೇಷ ಲಗ್ನದವ್ರಿಗೆ ನೋಡೋಣ ಹೇಗಿರುತ್ತೆ. ಶನಿ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಡೆದರೆ ನಾನು ಹೇಳ್ತಕ್ಕಂಥ ಫಲ ನಿಮ್ಗೆ ಅಪ್ಲೈ ಆಗುತ್ತೆ. ಶನಿ ಇಲ್ವಾ, ಏನೂ ಅಪ್ಲೈ ಆಗಲ್ಲ. ಕೆಲಸದ ಸ್ಥಳ ಬದಲಾವಣೆ ಆಗುತ್ತೆ ಅಥವಾ ದೂರದ ಸ್ಥಳಕ್ಕೆ ಪೋಸ್ಟಿಂಗ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತದೆ. ಯಾವುದೋ ದೂರಿಗೆ ಬಿಸಾಕೋದು ನಿಮ್ಮನ್ನು, ಗೌರ್ಮೆಂಟ್ ಆದರೂ ಸರಿ, ಪ್ರೈವೇಟಲ್ಲಿ ಆದರೂ ಸರಿ. ವೃಷಭ ಲಗ್ನದವ್ರಿಗೆ ಹೋಗೋಣ. ಸೊ ನಿಮಗೆ ಶನಿ 11ನೇ ಮಲ್ ಕೂತಿರ್ತಕ್ಕಂಥದ್ದು. ಹಾಗೆ ಎಫರ್ಟ್ಗೆ ಮುಂಚೆ ಯಾವತ್ತೋ ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತೀರ, ಅವರು ನಿಮ್ಮನ್ನು ಹೋಗಲಿರಲ್ಲ, ಒಂದು ನೇಮ್ನ ಗುರುತಿಸಿರಲ್ಲ, ಈಗ ಗುರುತಿಸ್ತಕ್ಕಂಥ ಒಂದು ಟೈಮ್. ಸೊ ಇಲ್ಲಿ ಯಾರ್ಯಾರಿಗೆ ಲಾಭ ಜಾಸ್ತಿ ಆಗುತ್ತೆ? ರಿಯಲ್ ಎಸ್ಟೇಟ್ ಮಾಡೋರಿಗೆ ಲಾಭ, ಲಾಯರ್ಸ್ಗೆ ಲಾಭ, ಮಿಷನರಿ ಕೆಲಸ ಮಾಡೋರಿಗೆ ಲಾಭ. ಓಂ ಶ್ರೀ ಶನೈಶ್ಚರಾಯ ಸ್ವಾಹ. ಓಂ ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಶನಿ ವಕ್ರಗತಿಯಾಗಿರ್ತಕ್ಕಂಥದ್ದು. ಜುಲೈ 13ನೇ ತಾರೀಕು ವಕ್ರ ಆದರೆ ನವೆಂಬರ್ 27ನೇ ತಾರೀಕಿಗಂತೂ ಕೂಡ ವಕ್ರ ಫಲವನ್ನು ಕೊಡ್ತಕ್ಕಂಥದ್ದು. ವಕ್ರ ಅಂದರೆ ಏನು? ವಕ್ರ ಅಂದರೆ ಹಿಂದಿನ ಮನೆ ಅಲ್ಲ, ಮೀನರಾಶಿನಲ್ಲಿ ಶನಿ ಇದ್ದಾನೆ ಇವಾಗ, ಆ ಮನೆಯಲ್ಲೇ ಸ್ಲೋ ಆಗ್ತಕ್ಕಂಥದ್ದು, ಇನ್ನೂ ಸ್ಲೋ. ಶನಿ ಕಾರಕ ಫಾರ್ ಸ್ಲೋ, ಅದರಲ್ಲಿ ಮತ್ತೆ ಸ್ಲೋ. ಫಾಸ್ಟಾಗಿ ಹೋಗ್ತಕ್ಕಂಥ ಒಂದು ಬಸ್ಸು 80 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ 40 ಸ್ಪೀಡಿಗೆ ಬರ್ತಕ್ಕಂಥದ್ದೇ ವಕ್ರಫಲ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ರಿವರ್ಸ್ ಹೋಗಲ್ಲ. ವಕ್ರ ಅಂದರೆ ನಾನು ಬೇರೆ ಊರು, ಹಿಂದಿನ ಊರಲ್ಲಿ ಬಸ್ ಸ್ಟಾಪ್ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಜನ ಅದನ್ನು ಮತ್ತೆ ಹತ್ತಿಸ್ಕೋಬೇಕು, ಹೋಗಲ್ಲ. ಸ್ಲೋ ಮಾಡ್ತಕ್ಕಂಥದ್ದೇ ವಕ್ರಫಲ. ಹಾಗೆ ಇವತ್ತು ಮೇಷ ಲಗ್ನ ಮತ್ತು ವೃಷಭ ಲಗ್ನದವರಿಗೆ ಹೇಗಿರುತ್ತೆ ಈ ಫಲಗಳು, ಯಾವ್ಯಾವ ರೀತಿ, ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಅದನ್ನು ನೋಡ್ಕೊಂಡು ಹೋಗೋಣ. ಸೊ ಇವಾಗ ಫಸ್ಟು ಮೇಷ ಲಗ್ನದವ್ರಿಗೆ ನೋಡೋಣ ಹೇಗಿರುತ್ತೆ ಈ 4 ತಿಂಗಳ ವಕ್ರಫಲ ಅಂತ. ಸೊ ಮೇಷ ಲಗ್ನದವರಿಗೆ 12ನೇ ಮನೆ ಶನಿ ಇರತಕ್ಕಂಥದ್ದು. ಫಸ್ಟು ಎಜುಕೇಷನ್ನ ನೋಡೋಣ ಹೇಗೆ ಮಾಡ್ತಾರೆ. ಸೊ ಎಜುಕೇಷನಲ್ಲಿ ಶ್ರದ್ಧೆ ಜಾಸ್ತಿ ತೋರಿಸುತ್ತೆ, ತುಂಬ ಶ್ರದ್ಧೆಯಿಂದ ಓದ್ತಕ್ಕಂಥದ್ದು. ಶನಿ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಡೆದರೆ ನಾನು ಹೇಳ್ತಕ್ಕಂಥ ಫಲ ನಿಮ್ಗೆ ಅಪ್ಲೈ ಆಗುತ್ತೆ. ಶನಿ ಇಲ್ವಾ, ಏನೂ ಅಪ್ಲೈ ಆಗಲ್ಲ. ಶನಿ ನಡೀತಾ ಇದ್ದರೆ ನೋಡ್ಕೊಳ್ಳಿ. ಸೊ ಹಾಗೆ ಶ್ರದ್ಧೆ ಜಾಸ್ತಿ ಇರ್ತಕ್ಕಂಥದ್ದು ಎಜುಕೇಷನಲ್ಲಿ ತೋರಿಸ್ತಾ ಇದೆ, ಬಟ್ ಸ್ಲೋ ಓದ್ತಕ್ಕಂಥದ್ದು. ಸ್ವಲ್ಪ ಮರೆವು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಈ 4 ತಿಂಗಳಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಫೇಲ್ ಆಗ್ತಕ್ಕಂಥ ಸಾಧ್ಯತೆ. ಕೆಲವರು ಜಾತಕ ಯಾರಿಗೆ ಚೆನ್ನಾಗಿಲ್ಲ ಬೇಗ ಫೇಲ್ ಆಗಿಬಿಡ್ತಾರೆ ಗೋಚಾರ ರೀತಿ ನೋಡಿದಾಗ. ಇಲ್ಲ ಜಾತಕ ಚೆನ್ನಾಗಿದೆ, ಇದು ಒಂಚೂರು ಪರ್ಸಂಟೇಜ್ನ ನಿಮಗೆ ಕಡಿಮೆ ಮಾಡ್ಬೋದು. ಸೊ ಹಾಗೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಶುಭ ಆಗುತ್ತೆ ರೆಟ್ರೋಗ್ರೇಡ್ ಫಲ. ನಾನು ವಿದೇಶಕ್ಕೆ ಓದೋಕ್ಕೆ ಹೋಗಬೇಕು, ಎಕ್ಸಲೆಂಟ್. ಎಜುಕೇಷನಲ್ಲಿ ಒತ್ತಡ ಜಾಸ್ತಿ, ಸ್ವಲ್ಪ ಕಷ್ಟದಿಂದ ಓದ್ತಕ್ಕಂಥದ್ದು ತೋರಿಸ್ತಾ ಇದೆ. ಪೋಷಕರು ಹಾಗೂ ಗುರುಗಳ ಸಪೋರ್ಟ್ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಸೆಲ್ಫ್ ಎಫರ್ಟಾಗಿ ಓದಬೇಕು, ಯಾರು ಬಂದು ಸಪೋರ್ಟ್ ಮಾಡಲ್ಲ. ನೀನು ಇದನ್ನ ಆಯ್ಕೆ ಮಾಡು ಚೆನ್ನಾಗಾಗುತ್ತೆ, ಇದನ್ನ ಆಯ್ಕೆ ಮಾಡು ಚೆನ್ನಾಗಾಗುತ್ತೆ ಹೇಳ್ಕೊಡಲ್ಲ, ನೀವೇ ಆರಿಸ್ಕೋಬೇಕು. ಆ ರೀತಿ ಒಂದು ಪರಿಸ್ಥಿತಿ ತೋರಿಸ್ತಾ ಇದೆ. ಸೊ ಹಾಗೆ ನೆಕ್ಸ್ಟು ಜಾಬು ಮೇಷ ಲಗ್ನದವ್ರಿಗೆ. ಸೊ ಜಾಬಲ್ಲಿ ವಿದೇಶದಲ್ಲಿ ಕೆಲಸ ಮಾಡೋರಿಗೆ ಗುಡ್ ಟೈಮ್, ಅಥವಾ ಹೋಗೋರಿಗೆ ಎಕ್ಸಲೆಂಟ್ ಟೈಮ್. ಹಳೆಯ ಹಳೆಯ ಕೆಲಸ ಯಾವುದಾದ್ರೂ ಬಿಟ್ಟು ಬಂದುಬಿಟ್ಟಿರ್ತೀರ ಜೀವನದಲ್ಲಿ ಜಾಬ್ನ, ಮತ್ತೆ ನಿಮಗೆ ಅಲ್ಲಿನ ಓನರು ಬಾಸ್ ನಿಮಗೆ ಮತ್ತೆ ಕರೆದು ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆ ರೆಟ್ರೋಗ್ರೇಡ್ ಫಲ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಸೊ ಆದರೆ ಸಕ್ಸಸ್ ನಿಧಾನಗತಿ. ಅಯ್ಯೋ ಅಲ್ಲಿ ಸ್ಯಾಲ್ರಿ ಕೊಡಲ್ಲ, ತುಂಬ ಕಿರಿಕಿರಿ ಮಾಡ್ತಾರೆ, ಪ್ರೆಜರ್ ಆಗ್ತಾರೆ, ಸರ್ ಹೋಗೋಕ್ಕಾಗಲ್ಲ, ಈ ರೀತಿ ಬರ್ಬೋದು ಸಿಚುವೇಶನ್ಸು. ಬಟ್ ಆಫರ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ನೀವು ಟ್ರೈ ಮಾಡಿದರೂ ಕೂಡ ಆಗೋ ಸಾಧ್ಯತೆ. ಕೆಲಸದಲ್ಲಿ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥದ್ದು, ಅಸಮಾಧಾನ, ಅಬ್ಸ್ಟೈಕಲ್ಸು ವಿಪರೀತ ಜಾಸ್ತಿ ಆಗುತ್ತೆ ಈ 4 ತಿಂಗಳು. ಸೊ ಯಾರಾದರೂ ಕೆಲಸ ಹುಡ್ಕೋರಿಗೆ ಕೆಲಸ ನಿಧಾನಕ್ಕೆ ಸಿಗುತ್ತೆ, ಬೇಗ ಸಿಗಲ್ಲ. ಕೆಲಸದ ಸ್ಥಳ ಬದಲಾವಣೆ ಆಗುತ್ತೆ ಅಥವಾ ದೂರದ ಸ್ಥಳಕ್ಕೆ ಪೋಸ್ಟಿಂಗ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತದೆ. ಯಾವುದೋ ದೂರಿಗೆ ಬಿಸಾಕೋದು ನಿಮ್ಮನ್ನು, ಗೌರ್ಮೆಂಟ್ ಆದರೂ ಸರಿ, ಪ್ರೈವೇಟಲ್ಲಿ ಆದರೂ ಸರಿ. ದೂರು ಅಥವಾ ಬದಲಾವಣೆ, ಅಲ್ಲೇ ಒಂದು ಪೋಸ್ಟ್ ಚೇಂಜು ಏನೋ ಚೇಂಜು ಅಂತಾರಲ್ಲ, ಚೇಂಜ್ ಆಗೋ ಸಾಧ್ಯತೆ ನಿಮ್ಮ ಮನಸ್ಸಲ್ಲೂ ಬರುತ್ತೆ, ಪರಿಸ್ಥಿತಿನೂ ಹಂಗೆ ಇರುತ್ತೆ. ಇದು ಕೆಲಸದ ವಿಚಾರ. ನೆಕ್ಸ್ಟ್ ಹಾಗೆ ಬಿಸ್ನೆಸ್ ವಿಚಾರ. ವಿದೇಶದ ಸಂಬಂಧಿಸಿದ ವ್ಯಾಪಾರ ಯಾವುದ್ಯಾವುದಿದೆ, ಇಂಪೋರ್ಟ್, ಎಕ್ಸ್ಪೋರ್ಟ್, ಮತ್ತು ಶಿಪ್ಪಿಂಗು, ಲಾಜಿಸ್ಟಿಕ್ಸು, ಸೊ ಸೆಕ್ಟರ್ಸು ಇದರಲ್ಲೆಲ್ಲ
ಸಿಕ್ಕಾಬಟ್ಟೆ ಲಾಭಾಂಶ. ಆದರೆ ಇದು ಬಿಟ್ಟು ಬೇರೆ ಯಾವ್ಯಾವ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅದರಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ನೋಡ್ಕೋಬೇಕು. ಸ್ವಲ್ಪ ಲಾಸ್ ಆಗ್ತಕ್ಕಂಥ ಸಾಧ್ಯತೆ. ನಾನು ಹೇಳಿರೋದು ಬಿಟ್ಟು ಯಾವುದಾದ್ರೂ ಹಳೆಯ ವ್ಯಾಪಾರ ಬಿಟ್ಬಿಟ್ಟಿರ್ತೀರ, ಮತ್ತೆ ಆರಂಭ ಮಾಡಬೇಕು ಅನ್ನೋ ಮನಸ್ಸು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಾಡೋರು ಮಾಡ್ಬೋದು, ಬಟ್ ನಾಟ್ ಗುಡ್ ಟೈಮ್. ಸೊ ಹಾಗೆ ಸ್ವಲ್ಪ ಲಾಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಖರ್ಚುಗಳು ಜಾಸ್ತಿ ಬಂದುಬಿಡುತ್ತೆ. ಮೇಷಲಗ್ನ ಈ 4 ತಿಂಗಳು ಹೆವಿ ಖರ್ಚು ತಗಲಾಕೋತೀರ. ಸೊ ಲೀಗಲ್ ಟ್ಯಾಕ್ಸ್ ಸಮಸ್ಯೆಗಳು ಜಾಸ್ತಿ ಬರೋ ಸಾಧ್ಯತೆ. ನಿಮ್ಮ ದಾಖಲೆಗಳು ಕರೆಕ್ಟಾಗಿರಬೇಕು ಲೀಗಲಿ, ಇಲ್ಲಾಂದರೆ ಪೆನಾಲ್ಟಿ ಬೀಳ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಸ್ಟಾಫ್ಸಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಸಡನ್ನಾಗಿ ಬಿಟ್ಟು ಹೋಗ್ಬಿಡೋದು, ಸಡನ್ನಾಗಿ ನಿಮಗೆ ಹಿಂತಿರುಗಿಕೊಳ್ತಕ್ಕಂಥದ್ದು ಅಂತಾರಲ್ಲ, ಬಿಸ್ನೆಸ್ಸಲ್ಲಿ ಸಮಸ್ಯೆಗಳು ಸ್ಟಾಪಿಂದ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಹಾಗೆ ಮ್ಯಾರೇಜ್ಗೆ ಹೋಗೋಣ. ಸೊ ವಿದೇಶದಿಂದ ಯಾರಾದರೂ ಹುಡುಗ ಅಥವಾ ಹುಡುಗಿ ಸಿಗೋ ಸಾಧ್ಯತೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ವಿದೇಶದಲ್ಲಿ ಹುಡುಕೋರಿಗೆ, ಇಲ್ಲಿಂದ ವಿದೇಶಕ್ಕೆ ಹೋಗಿ ಯಾರು ನೆಲೆಸಿದ್ದಾರೆ ಸ್ವಲ್ಪ ಮದುವೆ ಸೆಟ್ ಆಗ್ಬೋದು ಅವ್ರ ಜೊತೆ. ಸೊ ಅಲ್ಲಿ ಉದ್ಯೋಗದಲ್ಲಿ ಒಳ್ಳೆ ಸೆಟ್ಲಾಗಿರೋರು ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದೇಶದಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಇಂಡಿಯಾದಲ್ಲಾದರೆ ವಿವಾಹ ವಿಳಂಬ ಯಾವುದು ನೀವು ಅಂದ್ಕೊಂಡಂಗೆ ಆಫರ್ಸೇ ಬರಲ್ಲ. ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತು ಮದುವೆ ಜೀವನದಲ್ಲೂ ಕೂಡ ತುಂಬ ಜಗಳ, ಸಪ್ರೇಷನ್ ಆಗೋ ಸಾಧ್ಯತೆ. ಫೈನಾನ್ಷಿಯಲ್ ವಿಚಾರಕ್ಕೆ ಆಗಿರ್ಬೋದು, ಮನೆ ವಿಚಾರಕ್ಕೆ ಆಗಿರ್ಬೋದು, ಮೋಸ್ಟ್ ಡೇಂಜರಸ್ ಟೈಮ್ ಸಪ್ರೇಷನ್ ಆಗೋಕ್ಕೆ. ನೆಕ್ಸ್ಟ್ ಹಾಗೆ ಹೆಲ್ತ್ ವಿಚಾರದಲ್ಲಿ ನೋಡೋಣ. ಹೆಲ್ತ್ ಹೇಗಿರುತ್ತೆ? ಸ್ವಲ್ಪ ನಿದ್ರಾಭಂಗ, ನಿದ್ರೆ ಕರೆಕ್ಟಾಗಿ ಬರಲ್ಲ 4 ತಿಂಗಳು. ಮಾನಸಿಕ ಒತ್ತಡ ಜಾಸ್ತಿ, ತುಂಬ ಮೆಂಟಲ್ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು. ಗರ್ಭಾಶಯ, ಸ್ತನಗಳ ಪ್ರಾಬ್ಲಮ್ಮು, ಕಾಲುಗಳಲ್ಲಿ ಹೆಚ್ಚು ಸಮಸ್ಯೆಗಳು ಬರುತ್ತೆ. ಸ್ವಲ್ಪ ಹೆಚ್ಚು ನೋಡ್ಕೋಬೇಕು. ಪಾದ, ಕಾಲು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಮುರಿಬೀಳ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದಲ್ಲಿ ಟೈಮ್ ಚೆನ್ನಾಗಿಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಹಾಸ್ಪಿಟ್ಲ್ ವಿಸಿಟ್ಟು, ಹಾಸ್ಪಿಟ್ಲ್ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದಕ್ಕೇನು ಮಾಡಬೇಕು? ಸೊ ಆದಷ್ಟು ಕರಿ ಎಳ್ಳನ್ನ ದಾನ ಮಾಡಿ ಶನಿವಾರದೊತ್ತು ಬಡವರಿಗೆ, ಭಿಕ್ಷುಕರಿಗೆ ಈ 4 ತಿಂಗಳು ಕಾಲ. ನೆಕ್ಸ್ಟು ಪ್ರಾಪರ್ಟಿ ವಿಚಾರದಲ್ಲಿ ಹೋಗೋಣ. ಪ್ರಾಪರ್ಟಿ ವಿದೇಶದಲ್ಲಿ ಆಸ್ತಿ ಯಾರಾದರೂ ತೊಗೋಬೇಕು ಅಂದರೆ, ಫಾರಿನ್ ಕನೆಕ್ಷನ್ ಇತ್ತು ಅಂದರೆ ಆಗೋಗುತ್ತೆ. ಹಳೆ ಮನೆ ಇದೆ, ನಾವೊಂದು ಅದನ್ನೇ ಮುಂಚೆ ಸರಿ ಮಾಡೋಣ, ರಿಪೇರ್ ಮಾಡೋಣ ಅಂದ್ಕೊಂಡು ಇವಾಗ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ, ಬಟ್ ನಿರ್ಮಾಣ ಆಗೋ ಸಾಧ್ಯತೆ. ಹಾಗೆ ಆಸ್ತಿ ತಗೊಳ್ಳೋಕ್ಕೆ, ಮಾರೋದಕ್ಕೆ ತುಂಬ ಅಬ್ಸ್ಟೆಕಲ್ಸು. ರೇಟಿನ ವಿಚಾರದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ರೇಟ್ ಬರೋದಿಲ್ಲ. ಸೊ ಕೋರ್ಟ್ ಕೇಸು, ಲಾಯರ್ ಜಟಾಪಟಿಗಳು ಜಾಸ್ತಿ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕೇಸಿಗೆ ಬೀಳ್ಬೋದು ನಿಮ್ಮ ಒಂದು ಆಸ್ತಿ ವಿಚಾರ. ಲಾಯರ್ಸು ಬರೀ ದುಡ್ಡಿಗೆ ನಿಮ್ಮನ್ನು ಹಿಂಸೆ ಮಾಡ್ತಕ್ಕಂಥದ್ದು, ವಾದ ವಿವಾದಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅಕ್ಕಪಕ್ಕದವ್ರ ಜೊತೆ ಜಗಳಗಳು ತೋರಿಸ್ತಾ ಇದೆ. ಕಾನೂನು ಸಮಸ್ಯೆಗಳು ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿರಿ ಮೇಷಲಗ್ನ. ಸೊ ಇಷ್ಟು ಮೇಷಲಗ್ನದ 4 ತಿಂಗಳ ಫಲಗಳು. ನೆಕ್ಸ್ಟು ವೃಷಭ ಲಗ್ನದವ್ರಿಗೆ ಹೋಗೋಣ. ಸೊ ನಿಮಗೆ ಶನಿ 11ನೇ ಮನೆ ಕೂತಿರ್ತಕ್ಕಂಥದ್ದು. ಯಾವ ರೀತಿ ಫಲ ಕೊಡ್ತಾನೆ? ಎಜುಕೇಷನ್, ಹಳೆಯ ವಿಷಯನ ಮತ್ತೆ ಓದ್ತಕ್ಕಂಥ ಸಾಧ್ಯತೆ. ಹಿಂದೆ ನಾನು ಇದು ಅಂದ್ಕೊಂಡಿದ್ದ ಸಬ್ಜೆಕ್ಟ್ನ ನಂಗೆ ಅದನ್ನೇ ಓದಬೇಕು ಅಂತ ಆಸೆ ಆಗ್ತಾಯಿದೆ ಅಂತ ಹಠ ಹಿಡಿತಕ್ಕಂಥ ಚಾನ್ಸಸ್ ಜಾಸ್ತಿ, ಅಥವಾ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಶ್ರದ್ಧೆ ಇದ್ದರೆ, ಎಫರ್ಟ್ ಚೆನ್ನಾಗಿ ಹಾಕಿದರೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ 4 ತಿಂಗಳು ಎಜುಕೇಷನ್. ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಕ್ಕಂಥದ್ದು ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ. ಏಕೆಂದರೆ ಒಳ್ಳೆ ಮನೇಲಿ ಕೂತಿದ್ದಾನೆ. ರೆಟ್ರೋಗ್ರೇಡ್ ಅಂದರೆ ಆ ಫಲ ಕೊಡೋದಕ್ಕೆ ಬಿಡೋದಿಲ್ಲ, ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾನೆ. ನೀವು ಮಾಡ್ಕೋಬೇಕು ಆದಷ್ಟು ಕಾನ್ಸಂಟ್ರೇಷನ್ ಒಳ್ಳೆಯದಾಗುತ್ತೆ. ಹೊಸ ಸಬ್ಜೆಕ್ಟ್ನ ಆರಿಸೋದಕ್ಕೆ ಗೊಂದಲ ಆಗುತ್ತೆ. ನಾನು ಇದಕ್ಕೆ ಹೋಗ್ಲಾ, ಇದಕ್ಕೆ ಹೋಗ್ಲಾ. ಸ್ವಲ್ಪ ಶನಿ ರೆಟ್ರೋಗ್ರೇಡ್ ಗೊಂದಲಗಳನ್ನ ಕೊಡ್ತಕ್ಕಂಥದ್ದು. ಸೊ ಹಾಗೆ ಪಾಸ್ಟ್ ಎಫರ್ಟ್ ಈಗ ಫಲ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಮುಂಚೆ ಎಷ್ಟು ಓದಿದ್ದೆ ಗೊತ್ತಾ? ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು, ಎಜುಕೇಷನ್ಗೆ, ಇವಾಗ ಪಾಸ್ ಆಯ್ತಪ್ಪ. ಈ ರೀತಿ 4 ತಿಂಗಳಲ್ಲಿ ರಿಸಲ್ಟ್ ಈಸ್ ಗುಡ್. ನೆಕ್ಸ್ಟ್ ಹಾಗೆ ಜಾಬಿಗೆ ಹೋಗೋಣ. ಜಾಬಲ್ಲಿ ಏನು ತೋರಿಸ್ತಾ ಇದೆ? ಜಾಬಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಇರುತ್ತೆ ರೆಟ್ರೋಗ್ರೇಡ್ ಆಗಿರೋದ್ರಿಂದ. ಬಾಸು ನಿಮ್ಮ ಮೇಲೆ ನಿರೀಕ್ಷೆಗಳನ್ನ ಜಾಸ್ತಿ ಇಟ್ಕೋತಾರೆ, ಇವರಿಂದ ಈ ಕೆಲಸ ಆಗಬೇಕು ಅಂತ. ಹಾಗೆ ಎಫರ್ಟ್ಗೆ ಮುಂಚೆ ಯಾವತ್ತೂ ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತೀರ, ಅವರು ನಿಮ್ಮನ್ನು ಹೋಗಲಿರಲ್ಲ, ಒಂದು ನೇಮ್ನ ಗುರುತಿಸಿರಲ್ಲ. ಈಗ ಗುರುತಿಸ್ತಕ್ಕಂಥ ಒಂದು ಟೈಮ್. ಓಲ್ಡ್ ಮಿಸ್ಟೇಕ್ನ ತಿದ್ದಿಕೊಳ್ಳೋಕ್ಕೆ ಒಳ್ಳೆ ಸಮಯ. ಓಲ್ಡು ಮಿಸ್ಟೇಕಾಗಿ ಹೆಸರು ಕೆಡಿಸ್ಕೊಂಬಿಟ್ಟಿರ್ತೀರ, ಬಟ್ ಇವಾಗ ಅದು ಸಕ್ಸಸ್ ಆಗುತ್ತೆ, ಟ್ರೈ ಮಾಡ್ಕೋಬೇಕು. ಪ್ರಮೋಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ನಿಧಾನ, ರೆಟ್ರೋಗ್ರೇಡ್ ಆಗಿರೋದ್ರಿಂದ ನಿಮ್ಮನ್ನು ಬಹಳ ಪರೀಕ್ಷೆ ಮಾಡಿ ಬಾಸು, ಅಥವಾ ಕೆಲಸವನ್ನು ನೋಡಿ
ಆಮೇಲೆ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಕೆಲಸ ಹುಡ್ಕೋರಿಗೆ ಕೆಲಸ ಸಿಗುತ್ತೆ, ಅಥವಾ ಓಲ್ಡ್ ಕಂಪ್ನಿಯಲ್ಲೇ ಆಫರ್ ಬರ್ತಕ್ಕಂಥದ್ದು, ಯಾವುದೋ ಕಂಪ್ನಿಲಿ ಕೆಲಸ ಮಾಡಿ ಬಿಟ್ಬಿಟ್ಟಿರ್ತೀರ ಅಲ್ಲೇ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಆಗಿ ಬಿಸ್ನೆಸ್ಗೆ ಹೋಗೋಣ. ಹಿಂದೆ ಯಾರ್ಯಾರು ಬಿಟ್ಟಿರ್ತೀರ ಬಿಸ್ನೆಸ್ಗಳು, ಇವಾಗ ಶುರು ಮಾಡ್ತಕ್ಕಂಥದ್ದಕ್ಕೆ ಒಳ್ಳೆ ಟೈಮ್. ನಾನು ಅರ್ಧಕ್ಕೆ ಬಿಟ್ಬಿಟ್ಟಿದ್ದೆ, ಇವಾಗ ಶುರು ಮಾಡ್ಬೋದಾ, ಗುಡ್ ಟೈಮ್. ಆದರೆ ಪಾಸ್ಟ್ ಮಿಸ್ಟೇಕ್ನ ಮಾಡಬಾರ್ದು. ಅಲ್ಲೇನು ತಪ್ಪಾಗಿದೆ ಅದನ್ನು ತಿದ್ಕೊಂಡು ಮಾಡಿದರೆ ಸಕ್ಸಸ್ ಆಗ್ತೀರ. ಲಾಭ ನಿಧಾನ ಆಗುತ್ತೆ, ಆದರೆ ಸ್ಥಿರವಾಗಿ ಉಳಿತಕ್ಕಂಥದ್ದು ಬಿಸ್ನೆಸ್ಸು ತೋರಿಸ್ತಾ ಇದೆ. ಸೊ ಬಿಸ್ನೆಸ್ಸಲ್ಲಿ ಓಲ್ಡ್ ಫ್ರೆಂಡ್ಸ್ ಅವಲಂಬನೆ ಜಾಸ್ತಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರೋ ಬಂದು ಸಹಾಯ ಮಾಡಿರ್ತಾರೆ, ಅವ್ರ ಸಹಾಯನೇ ಮತ್ತೆ ಬೇಕಾಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಅಥವಾ ಸ್ಟಾಕ್ಸು ಆಗಿರ್ಬೋದು. ಸೊ ಇಲ್ಲಿ ಯಾರ್ಯಾರಿಗೆ ಲಾಭ ಜಾಸ್ತಿ ಆಗುತ್ತೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ ಲಾಭ, ಲಾಯರ್ಸ್ಗೆ ಲಾಭ, ಮಿಷಿನರಿ ಕೆಲಸ ಮಾಡೋರಿಗೆ ಲಾಭ, ಮೆಟಲ್ಸ್ ಕೆಲಸ ಮಾಡೋರಿಗೆ ಲಾಭ, ಲೇಬರ್ಸ್ಗೆ ಲಾಭವೋ ಲಾಭ, ಕಾಂಟ್ರಾಕ್ಟರ್ಸು ವಿಪರೀತ ಲಾಭ, ಅಸ್ಟ್ರಾಲಜರು ವಿಪರೀತ ಲಾಭ, ವಾಸ್ತು ಕನ್ಸಲ್ಟೆಂಟು, ರಿಸರ್ಚು, ಆಡಿಟಿಂಗ್ ಮಾಡ್ತಕ್ಕಂಥವ್ರು, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭವೋ ಲಾಭ ಈ 4 ತಿಂಗಳು. ನೆಕ್ಸ್ಟು ಮ್ಯಾರೇಜ್ಗೆ ಹೋಗೋಣ. ಸೊ ಹಳೆಯ ಪ್ರಪೋಸಲ್ಸು ವಾಪಸ್ ಬರೋ ಸಾಧ್ಯತೆ ಇದೆ. ಯಾರೋ ಬಿಟ್ಟೋಗ್ಬಿಟ್ಟಿರ್ತಾರೆ ನಿಮ್ಮನ್ನು ಬೇಡ ಅಂತ, ಮತ್ತೆ ನಮ್ಮನ್ನು ಮಾಡ್ಕೋತೀರಾ, ನೋಡ್ತೀರಾ, ಇನ್ನೊಂದು ಚಾನ್ಸ್ ಕೊಡ್ತೀರಾ ಅಂತ ಬರೋ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಮನಸ್ಸಲ್ಲಿ ಕ್ಲಾರಿಟಿ ಬೇಕು, ಗೊಂದಲ ಇರಬಾರ್ದು. ಅಯ್ಯೋ ಇವ್ರನ್ನ ಮಾಡ್ಕೊಳ್ಳೋದು ಬೇಡವೋ, ಅವಾಗ ಹೋಗ್ಬಿಟ್ಟಿದ್ರು ಹಿಂಗೆ ಹೋಗ್ಬಿಟ್ಟಿದ್ರು, ಸ್ವಲ್ಪ ಗೊಂದಲ ಇದ್ದರೆ ಕಷ್ಟ ಆಗುತ್ತೆ. ಕ್ಲಾರಿಟಿ ಇದ್ದರೆ ನೀವು ಮುಂದುವರಿಬೋದು. ಸೊ ಈಗ ಆಫರ್ ಬರ್ತಕ್ಕಂಥದ್ದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಎಕ್ಸ್ಪ್ರೆಸಿವ್ ಮಾಡೋದಿಲ್ಲ ಅವರು. ಒಂಥರ ಎಕ್ಸ್ಪ್ರೆಸ್ ಅಂತಾರಲ್ಲ ಎಮೋಷನ್ಸ್ನ, ನಿನ್ನ ಕಂಡ್ರೆ ಇಷ್ಟ, ನಾವು ಹಿಂಗಿರೋಣ ಏನೂ ಮಾತಾಡಲ್ಲ, ಬಂದನ ಕೂತ್ನ ಓದ್ನ ಹ್ಞೂ ಅಷ್ಟೇ. ಇದು ನಿಮಗೆ ಗೊಂದಲ ಉಂಟು ಮಾಡ್ತಕ್ಕಂಥದ್ದು, ಈ ವ್ಯಕ್ತಿ ಹೆಂಗಪ್ಪ ಹಿಂಗವ್ರೆ ಅಂತ. ಸೊ ಅದು ನೋಡ್ಕೊಳ್ಳಿ. ಲವ್ ಮ್ಯಾರೇಜ್ ಯೋಗ ಯಾರಿಗಿದೆ ಜಾತಕದಲ್ಲಿ, ಗೋಚಾರದಲ್ಲ ಜಾತಕದಲ್ಲಿ, ಅವರಿಗೆ ಒಂದು ಚಾನ್ಸು ಏನಂದರೆ ಮತ್ತೆ ಅದ್ರ ಬಗ್ಗೆ ಮಾತುಕತೆ ಆಗುತ್ತೆ. ಮಾಡ್ಕೋಬೇಕಾ ಬೇಡವಾ, ಮಾಡೋದ ಏನು ನಮಗೆ ಏನೇನು ಬೇಕು, ಯಾವ ಥರ ಕ್ಯಾಸ್ಟ್, ಅಥವಾ ಈ ಥರ ಕ್ಯಾಸ್ಟ್ ಇದೆ ಇವ್ರದ್ದು, ಇವ್ರ ಸ್ಟೇಟಸ್ ಈ ಥರ ಇದೆ, ಏನು ಮಾಡಬೇಕು ಅಂತ ತೋರಿಸ್ತಾ ಇದೆ. ಬಟ್ ಪಟ್ಟಂತ ಒಪ್ಕೊಳ್ಳಲ್ಲ, ಡಿಲೇ ಆಗಿ ಒಪ್ಪೋ ಚಾನ್ಸಸ್ ಇದೆ ಅಂತ ವಕ್ರಿ ಫಲ ಹೇಳ್ತಾ ಇದೆ. ಅರೇಂಜ್ ಮ್ಯಾಚ್ಗಳು ತುಂಬ ನಿಧಾನಕ್ಕೆ ಬರ್ತಾ ಇರುತ್ತೆ ಆಫರ್ಸು, ಬಟ್ ಒಳ್ಳೊಳ್ಳೆ ಆಫರ್ಸ್ ಬಂದು ಸೆಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಆಗಿ ಹೆಲ್ತ್ಗೆ ಹೋಗೋಣ. ಹೆಲ್ತ್ ಹೆಂಗಿರುತ್ತೆ, ಹಳೆ ಕಾಯಿಲೆ ಮತ್ತೆ ಬರ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಅದರಲ್ಲಿ ಅರ್ಥರೈಟಿಸ್ ಇದ್ದವ್ರಿಗೆ, ಬ್ಯಾಕ್ ಪೇಯ್ನ್ ಇದ್ದವ್ರಿಗೆ, ಸ್ಕಿನ್ ಇಶ್ಯೂಸ್ ಇದ್ದವ್ರಿಗೆ ಪಟಾಫಟ್ ವಾಪಸ್ ಬರುತ್ತೆ ಕಾಯಿಲೆ. ಮಾನಸಿಕವಾಗಿ ಕುಗ್ಗಿದ್ರೆ ಇಮ್ಯುನಿಟಿ ಡೌನ್ ಆಗುತ್ತೆ. ಬೋನ್ಸು, ಟೀತು, ಮಂಡಿ ನೋವು, ಸೊ ಡಿಪ್ರೆಷನ್ಸು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಬಟ್ ವಾಸಿ ಆಗುತ್ತೆ, ನಿಧಾನಕ್ಕೆ ವಾಸಿ ಆಗುತ್ತೆ. ಏಕೆಂದರೆ ಶನಿ ಮಂದಗತಿ ಗ್ರಹ. ವಾಪಸ್ ಕೊಟ್ಟರು ಕೂಡ ರೆಟ್ರೋಗ್ರೇಡ್ ಅಂದರೆ ವಾಪಸ್ ಬರುತ್ತೆ ಸಮಸ್ಯೆಗಳು, ಬಟ್ ಮತ್ತೆ ಹುಷಾರು ಮಾಡ್ತಕ್ಕಂಥದ್ದು 4 ತಿಂಗಳಲ್ಲಿ ತೋರಿಸ್ತದೆ. ಎದುರುವಂಥ ಅವಶ್ಯಕತೆ ಇಲ್ಲ, ಬಟ್ ರಿಪೀಟ್ ಹೆಲ್ತ್ ಇಶ್ಯೂಸ್. ಹಾಗೆ ಪ್ರಾಪರ್ಟಿ ವಿಚಾರಕ್ಕೆ ಹೋಗೋಣ. ಪ್ರಾಪರ್ಟಿ ಹೇಗಿರುತ್ತೆ, ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ ಎಕ್ಸಲೆಂಟ್ ಯೋಗ ಈ 4 ತಿಂಗಳು. ಹಳೆ ಬೈಯರು ಇಂಟ್ರೆಸ್ಟ್ ತೋರಿಸ್ಬೋದು. ಯಾರೋ ಬಂದಿದ್ರು ಸರ್ ನಾವು ಪ್ರಾಪರ್ಟಿ ನೋಡಿದ್ರು, ಬಟ್ ಇನ್ನೇನು ಆಗಬೇಕಿತ್ತು ಹೊರಟೋಗ್ಬಿಟ್ರು ಅವರು, ಬಟ್ ಅವರೇ ಬಂದು ಇಂಟ್ರೆಸ್ಟಿಂದ ಮತ್ತೆ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಮನೆ ರಿಪೇರಿ ಮಾಡಿಸ್ಬೇಕು ಅಂದರೆ ಎಕ್ಸಲೆಂಟ್ ಟೈಮ್ ರಿಪೇರ್. ಸೊ ಹಾಗೆ ರೆಂಟ್ ಕೊಡೋಕ್ಕೆ ಅಥವಾ ರೆಂಟ್ ನಾನು ತೊಗೋಬೇಕು ಅನ್ನೋರಿಗೆ ವೆರಿ ಎಕ್ಸಲೆಂಟ್ ಟೈಮ್. ಒಳ್ಳೆ ಅವಕಾಶಗಳು ವೃಷಭ ಲಗ್ನದವರಿಗೆ ತೋರಿಸ್ತಾ ಇದೆ. ಇಷ್ಟು ವೀಕ್ಷಕರೇ, ಮೇಷಲಗ್ನ, ವೃಷಭ ಲಗ್ನ, ನಿಮ್ಮ ಲಗ್ನ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಶನಿ ಇದ್ದರೆ ಈ ಫಲ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಸ್ಟ್ರಾಲಜಿ ವೀಡಿಯೋಸ್ನ ನಿಮಗೆ ಕೊಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.